ಹಲೋ ಸ್ನೇಹಿತರೆ, ಈ ವಿಡಿಯೋಲ್ಲಿ ನಾವು ಪ್ರಥಮ ಭಾಷೆ ಕನ್ನಡ 7ನೆಯ ತರಗತಿಯ ಪದ್ಯ 2 ಸ್ವಾತಂತ್ರ್ಯ ಸ್ವರ್ಗ ಬರೆದವರು ಕವಿ ಡಾಕ್ಟರ್ ಎಂ ಅಕಬರ ಅಲಿ. ಈ ಪದ್ಯದ ಸಾರಾಂಶ, ಪ್ರಶ್ನೋತ್ತರ, ಕವಿ ಪರಿಚಯ, ವ್ಯಾಕರಣಾಂಶ ಎಲ್ಲವನ್ನ ನೋಡೋಣ. ಕೃತಿಕಾರರ ಪರಿಚಯ ಅಂದರೆ ಕವಿ ಪರಿಚಯನ ಫಸ್ಟ್ ನೋಡೋಣ. ಕವಿ ಡಾಕ್ಟರ್ ಎಂ ಅಕಬರ ಅಲಿ. ಜನನ ಮಾರ್ಚ್ 3, 1925. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ, ಖಾನಾಪುರ. ಇವರ ಪ್ರಮುಖ ಕೃತಿಗಳು ಅಷ್ಟಷಟ್ಪದಿ ಸಂಗ್ರಹ, ವಿಷಸಿಂಧು, ಕವನ ಸಂಗ್ರಹಗಳು ನವಚೇತನ, ಗಂಧಕೇಶರ, ಸುಮನ ಸೌರಭ, ಚುಟುಕು ಸಂಗ್ರಹ ಅವ್ವ, ಕಾದಂಬರಿ ನಿರೀಕ್ಷೆಯಲ್ಲಿ. ಇವರಿಗೆ ಪ್ರಶಸ್ತಿಗಳು ದೊರೆತಿರುವ ಪ್ರಶಸ್ತಿಗಳು 1989ರಿಂದ ಕರ್ನಾಟಕ ವಿಧಾನ್ ಪರಿಷತ್ ಸದಸ್ಯರಾಗಿದ್ದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಆಕಾರ ಗ್ರಂಥ. ಈ ಕವನವನ್ನು ಅವರ ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯವನ್ನ ಅವರ ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇದು ಕವಿ ಪರಿಚಯ. ಬರೆದಿರೋರು ಡಾಕ್ಟರ್ ಎಂ ಅಕಬರ ಅಲಿ. ಪದಗಳ ಅರ್ಥವನ್ನ ನೋಡೋಣ. ನಿರ್ಭೀತ ಅಂದ್ರೆ ಭಯವಿಲ್ಲದ, ಮಸ್ತಕ ತಲೆ, ಹೋಳು ತುಂಡು, ಹರಳು ವಿಸ್ತಾರ, ಅರಹು ವಿಸ್ತಾರ, ವಾಹಿನಿ ನದಿ, ಹರಿಗಡಿಯದೆ ಹರಿಯುವಿಕೆ ಇಲ್ಲದೆ. ನಂತರ ವೈಶಾಲ್ಯ ವಿಶಾಲತೆ, ಧ್ರುವತಾರೆ ಅಂದರೆ ಧ್ರುವ ನಕ್ಷತ್ರ, ಸ್ಥಿರವಾದ ಲಕ್ಷ್ಯ, ನಿರ್ಮುಕ್ತ ಸರ್ವ ಸ್ವತಂತ್ರ. ಪದವಿಂಗಡಣೆ ಅಂದರೆ ಬಿಡಿಸಿ ಬರೆದಿರೋದು, ಪದವನ್ನು ಬಿಡಿಸಿ ಬರೆದಿರೋದು. ನಿರ್ಮುಕ್ತ, ನಿರ್ ಪ್ಲಸ್ ಮುಕ್ತ, ನಿರ್ಮುಕ್ತ. ಹರಿಗಡಿಯದೆ, ಹರಿ ಪ್ಲಸ್ ಕಡಿಯದೆ. ನಿನ್ನೊಲವು, ನಿನ್ನ ಪ್ಲಸ್ ಒಲವು. ಧ್ರುವತಾರೆ ಎಂದರಿಯುವುದು, ಧ್ರುವತಾರೆ ಪ್ಲಸ್ ಎಂದು ಪ್ಲಸ್ ಅರಿವುದು. ಮನವರಳಿ, ಮನ ಪ್ಲಸ್ ಅರಳಿ. ಇದೆಲ್ಲ ಪದವಿಂಗಡಣೆ. ನಂತರ ಪ್ರಶ್ನೋತ್ತರವನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ? ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಮಸ್ತಕ ಅಂದರೆ ತಲೆ, ಭಯವಿಲ್ಲದೆ ನಿರ್ಮುಕ್ತ ಮನಸ್ಸಿನಿಂದ ಯಾವುದಕ್ಕೂ ಜಗ್ಗದೆ, ಕುಗ್ಗದೆ, ತಗ್ಗದೆ ಮತ್ತು ಬಗ್ಗದೆ ನೇರವಾಗಿ ಮೇಲೋಗದಿ ನಿಂತಿರುತ್ತದೆ. ನಂತರ 2ನೇ ಪ್ರಶ್ನೆ. ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಅರಿವು ಅಂದರೆ ಜ್ಞಾನ ಸರ್ವ ಸ್ವತಂತ್ರವಾಗಿರಬೇಕು. ಸಂಕುಚಿತ ಮನೋಭಾವನೆ ಅಳಿದು ಪ್ರಪಂಚವು ತುಂಡು ತುಂಡಾಗದೆ ಅಂದರೆ ಹೋಳು ಹೋಳಾಗದೆ ಒಂದಾಗಿ ಚೆಂದಾಗಿ ಬಾಳಬೇಕೆಂದು ಕವಿಯು ಆಶಿಸಿದ್ದಾರೆ. ನಂತರ 3ನೇ ಪ್ರಶ್ನೆ. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ನಿರ್ಜನದ ಮರುಭೂಮಿ ಅರಹು ಎಂದು ಕರೆದಿದ್ದಾರೆ. ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಧ್ರುವತಾರೆ ಎಂದು ಕವಿ ದೇವರನ್ನು ಅಥವಾ ತಂದೆ ಭಗವಂತನನ್ನು ಕರೆಯುತ್ತಾರೆ. ಸಮಾನಾರ್ಥಕ ಪದವನ್ನು ನೋಡೋಣ. ಜಗ ಅಂದರೆ ವಿಶ್ವ, ನಾಡು. ಸತ್ಯ ನನ್ನಿತನ. ಮರಳುಗಾಡು ಅಂದರೆ ಮರುಭೂಮಿ. ಪ್ರವಾಹ ವಾಹಿನಿ, ಪ್ರವಾಹ ಅಂದರೆ ವಾಹಿನಿ. ಪ್ರೀತಿ ಅಂದರೆ ಒಲವು. ಅನುಗ್ರಹ ಅಂದರೆ ದಯೆ ಅಥವಾ ಕೃಪೆ. ಸ್ವಂತ ವಾಕ್ಯ ರಚಿಸಿ. ಸ್ವತಂತ್ರ ಅಂದರೆ ಭಾರತ ದೇಶವು 1947ರಲ್ಲಿ ಸ್ವತಂತ್ರವಾಯಿತು.
ವಿಶಾಲ ಅಂದರೆ ನಮ್ಮ ಶಾಲೆಯ ಆಟದ ಮೈದಾನವು ಅತ್ಯಂತ ವಿಶಾಲವಾಗಿದೆ. ನವೀನ ಅಂದರೆ ವಿಜ್ಞಾನದ ಬೆಳವಣಿಗೆಯಿಂದ ದಿನವೂ ನವೀನ ಆವಿಷ್ಕಾರಗಳು ನಡೆಯುತ್ತಿವೆ. ಕಠಿಣ ಅಂದರೆ ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಖಂಡಿತ ಸಿಗುತ್ತದೆ. ಇವೆಲ್ಲ ಸ್ವಂತ ವಾಕ್ಯಗಳು. ನಂತರ ಇನ್ನೂ ಎರಡಿದೆ. ಕರುಣ ಅಂದರೆ ಬಡವರು ಮತ್ತು ದೀನ ದಲಿತರ ಮೇಲೆ ಕರುಣೆಯನ್ನು ತೋರಬೇಕು. ಮಧುರ ಕೋಗಿಲೆಯ ಗಾಯನವು ಕೇಳಲು ಅತ್ಯಂತ ಮಧುರವಾಗಿರುತ್ತದೆ. ಭಾಷಾಭ್ಯಾಸವನ್ನು ನೋಡೋಣ. ವಾಕ್ಯದಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ತಪ್ಪು ಏನಿದೆ? ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ಇದರಲ್ಲಿ ಹಕ್ಕಿಯು ಅಕ್ಕಿಯನ್ನು ತಿನ್ನುತ್ತಿದೆ ಅಂತ ಬರೀಬೇಕು. ತಪ್ಪು. ಅಣ್ಣ ಅನ್ನವನ್ನು ತಿನ್ನುತ್ತಾನೆ. ಅಣ್ಣನು ಅನ್ನವನ್ನು ತಿನ್ನುತ್ತಾನೆ. ತಪ್ಪು. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಸರಿಯಾಗಿರುವುದು ಬಾಳೆಯು ಬಾಳೆಯ ಹಣ್ಣನ್ನು ತಿಂದಳು. ನೆಕ್ಸ್ಟ್ ಫೋರ್ತ್ ಒನ್. ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿ. ಅದಕ್ಕೆ ಸರಿಯಾದದ್ದು ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಳು. ನೆಕ್ಸ್ಟ್ ವಚನಗಳು. ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಬಹುವಚನ ರೂಪ ಬರೆಯಿರಿ. ಇಲ್ಲಿ ನಮ್ಮ ಮನೆಯಲ್ಲಿ 8 ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ದನ ಇದೆ, ಅದರಲ್ಲಿ ದನಗಳಿವೆ. ಅದೇ ರೀತಿ ನಮ್ಮ ತರಗತಿಯಲ್ಲಿ 60 ಡ್ಯಾಶ್ ಹುಡುಗರಿದ್ದಾರೆ. 6ನೆಯ ತರಗತಿಯಲ್ಲಿ 20 ಡ್ಯಾಶ್ ಹುಡುಗಿಯರಿದ್ದಾರೆ. ಹುಡುಗಿ ಇದ್ದಾಳೆ ಅಂತಿದೆ, ಹುಡುಗಿಯರಿದ್ದಾರೆ. ಬಹುವಚನ ರೂಪಗಳನ್ನು ಪೂರ್ಣಗೊಳಿಸಿ. ಸರಿಯಾಗಿ ಬರ್ದಿರಬೇಕು. ಜಿಲ್ಲೆ ಜಿಲ್ಲೆಗಳು, ಊರು ಊರುಗಳು. ನಪುಂಸಕ ಲಿಂಗದಲ್ಲಿ ಯಾವಾಗಲೂ ಗಳು ಬರುತ್ತೆ. ಕೊಠಡಿ ಕೊಠಡಿಗಳು, ನಾಯಿ ನಾಯಿಗಳು, ಹಕ್ಕಿ ಹಕ್ಕಿಗಳು, ನದಿ ನದಿಗಳು, ಬೆಟ್ಟ ಬೆಟ್ಟಗಳು. ಇವೆಲ್ಲ ಬಹುವಚನ ರೂಪ. ಏಕವಚನದಿಂದ ಬಹುವಚನ, ಸಿಂಗ್ಯುಲರ್ ಪ್ಲೂರಲ್ ಅಂತ ಕರಿತೀವಲ್ವಾ ಅದು. ನೆಕ್ಸ್ಟ್ ಅಂದಿರು ಪ್ರತ್ಯಯ. ಓಕೆ. ಅಣ್ಣ ಅಣ್ಣಂದಿರು, ಚಿಕ್ಕಮ್ಮ ಚಿಕ್ಕಮ್ಮಂದಿರು, ದೊಡ್ಡಮ್ಮ ದೊಡ್ಡಮ್ಮಂದಿರು, ಅತ್ತೆ ಅತ್ತೆಯಂದಿರು ಅಥವಾ ಅತ್ತೆಯರು, ತಮ್ಮ ತಮ್ಮಂದಿರು, ಭಾವ ಭಾವಂದಿರು. ಇವೆಲ್ಲ ಭಾಷಾಭ್ಯಾಸ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.